ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯ ಹಿನ್ನೆಲೆಯಲ್ಲಿ ಇಂದು ಅರಮನೆ ಮೈದಾನದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನ ನಡೆಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳು ಸೇರಿದಂತೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ಸಿ ಮಂಜುನಾಥ್, ಗೋಪಾಲಯ್ಯ, ಕೆಂಪೇಗೌಡ ಪ್ರತಿಷ್ಠಾನದ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಾವಿರಾರು ಜನ ಕಾರ್ಯಕರ್ತರು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದರು. 27ನೆಯ ತಾರೀಕಿನಂದು ಕಾರ್ಯಕ್ರಮ ಯಾವ ರೀತಿ ಇರಬೇಕು ಅನ್ನೋದರ ಕುರಿತು ಚರ್ಚೆಯನ್ನ ನಡೆಸಲಾಗಿದೆ. ಎಲ್ಲ ಜಿಲ್ಲೆಗಳಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ತಾವೆಲ್ಲ ಕೇಳೋಕೆ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಾನ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ರಾಜ್ಯ ಸರ್ಕಾರ ಸೂಚಿಸಿದಾಗ ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಪಿ ಹೆಸರನ್ನ ನಾಮಕರಣ ಮಾಡುವಂಥದ್ದಾಗಿದೆ. ಇದೇ ದಾರಿಯಲ್ಲಿ ಇನ್ನು ಹಲವಾರು ಕೆಲಸಗಳು ಹಲವಾರು ನಾಮಕರಣಗಳು ಎಲ್ಲ ಕಡೆ, ಎಲ್ಲ ರಸ್ತೆಗಳಿಗೆ, ಬಡಾವಣೆಗಳಿಗೆ, ಕ್ರೀಡಾಂಗಣಕ್ಕೆ, ಉದ್ಯಾನವನಕ್ಕೆ, ಈ ರೀತಿ ಹಲವಾರು ರೀತಿಯಲ್ಲಿ ಅವರವರ ಭಾವನೆಗಳನ್ನು, ಅವರ ಅಭಿಮಾನಗಳನ್ನು ಹಲವಾರು ರೀತಿ ವ್ಯಕ್ತಪಡಿಸ್ತಕ್ಕಂಥದ್ದಿದೆ. ಇವತ್ತು ಈ ದಾರಿಯಲ್ಲಿ ನಾವು ಸರ್ಕಾರ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಸರ್ಕಾರ ಬಹಳ ಅರ್ಥಪೂರ್ಣಕವಾಗಿ ಆಚರಣೆ ಮಾಡ್ತಾರೆ. ನಿಜವಾದ ಆಚರಣೆ ಸರ್ಕಾರ ಮಾಡುವಂಥ ಪ್ರಯತ್ನಕ್ಕೆ ಶಕ್ತಿ ಸಿಗೋದು ಯಾವಾಗ? ಇಡೀ ಸಮಾಜ ಆಚರಣೆ ಮಾಡುವಾಗ. ಪೀಪಲ್ ಸೆಲೆಬ್ರೇಷನ್, ಗವರ್ಮೆಂಟ್ ಸೆಲೆಬ್ರೇಷನ್ಗಿಂತ ಹೆಚ್ಚಾಗಿ ಇಟ್ ಶುಡ್ ಬಿಕಮ್ ಪೀಪಲ್ ಸೆಲೆಬ್ರೇಷನ್. ಜನರ ಆಚರಣೆ, ಸಮಾಜ ಮುಂದೆ ಬಂದು ಬಹಳ ಅರ್ಥಪೂರ್ಣಕವಾಗಿ ಇವತ್ತು ಅವರ ಹೆಸರಿನಲ್ಲಿ ಅವರೇನು ನೋಡ್ಲಿಕ್ಕೆ ಬರಲ್ಲ, ಇವತ್ತು ಅವರ ಪ್ರೇರೇಪಣೆ ಪಡೆಯುವಂಥದ್ದು ಬಹಳ ಮುಖ್ಯವಾಗಿದೆ. ನಮ್ಮ ದೇಶದ ಒಂದು ಪರಂಪರೆ ಏನು ಅಂತಂದ್ರೆ, ಕಾಲಕ್ಕೆ ಮತ್ತು ದೇಶಕ್ಕೆ ಬೆಲೆ ಕೊಟ್ಟವರೇ ಅಲ್ಲ ನಾವು. ಏನಿದ್ರು ಅವತ್ತಿನ ತತ್ವಕ್ಕೆ ಮತ್ತು ಬದುಕಿನ ರೀತಿಗೆ ಬೆಲೆ ಕೊಟ್ಟದ್ರಿಂದ ಈ ಸಮಯವನ್ನ ವ್ಯಕ್ತಿ ಆಡಿದ, ವ್ಯಕ್ತಿ ಬದುಕಿದ ರೀತಿ ನೀತಿಯ ಕಾಲಕ್ಕೆ ಹೆಚ್ಚು ಮಹತ್ವ ಕೊಡದೇ ಇರುವುದರಿಂದ ಇವತ್ತು ರಾಮಾಯಣ ಮತ್ತು ಮಹಾಭಾರತವನ್ನು ತೆಗೆದುಕೊಂಡು ಪುರಾಣ ಮಾಡಿಕೊಂಡಿದ್ದೀವಿ. ಹೌದಾ? ಯಾರಾದರೂ ಕೇಳಿದರೆ ರಾಮ ಪುರಾಣದವನು, ಕೃಷ್ಣ ಪುರಾಣದವನು ಅಂತ. ಅದಕ್ಕೆ ಇಲ್ಲಿ ಆ ಮಾತು ಯಾಕೆ ಪ್ರಸ್ತುತ ಅಂದರೆ, ಕೆಂಪೇಗೌಡರು ಬದುಕಿದ ಕಾಲ ಇನ್ನು ನಮ್ಮ ಕಣ್ಣು ಮುಂದೆ ಇರೋದ್ರಿಂದ ನಮಗೇನು ಅನ್ಸೋದಿಲ್ಲ. ಡೌನ್ದಲ್ಲಿ ನೀವು ತಿಕ್ಕ ಕೆಂಪೇಗೌಡರು ಯಾರ ಕಾಲದಲ್ಲಿ ಯಾವ ಕಾಲದಲ್ಲಿ ಬದುಕಿದ್ರು. ನಾವು ಹೇಳ್ತೇವೆ 15ನೇ ಶತಮಾನ, 14ನೇ ಶತಮಾನ, ಹಾಗೆ ಅಂತ ಹೇಳ್ತೇವೆ. ಆದರೆ ಅವರ ಸಮಕಾಲೀನರು ಯಾರ್ಯಾರು ಇದ್ರು ಅಂತಂದರೆ ನಮಗೆ ಕನೆಕ್ಟಿವಿಟಿ ಜಾಸ್ತಿ ಆಯಿತು. ಬಹುಶಃ ಪುರಂದರದಾಸರು ನಮಗೇನು ಹೊಸದಲ್ಲ, ಕನಕದಾಸರು ಹೊಸದಲ್ಲ. ಹೌದಾ? ಆಮೇಲೆ ಗದಗಿನ ಭರ್ತವನ್ನು ಬರೆದಂಥ ಗದಗಿನ ನಾರಾಯಣಪ್ಪನವರು, ಯಾರು? ಕುಮಾರವ್ಯಾಸರು, ಅವರು ಕೂಡ ಹೊಸದಲ್ಲ. ಒಂದು ಸ್ವಲ್ಪ ಹತ್ತಿರ ಆ ಕಾಲಘಟ್ಟದಲ್ಲೇ ಕೆಂಪೇಗೌಡರು ಬದುಕಿದ್ದಂಥವ್ರು ಅಂತಕ್ಕಂಥದ್ದು ಹೋಲಿಕೆ ಮಾಡಲಿಕ್ಕೂ ಆಗುತ್ತೆ. ಇನ್ನೊಂದು ಕಡೆ ಬಾಬರು ಮತ್ತು ಅಕ್ಬರ್, ಆ ಹೆಸರುಗಳು ನಮಗೆ ಗೊತ್ತಿರೋದ್ರಿಂದ ಅವ್ರ ಜೊತೆ ಕೂಡ ಸ್ವಲ್ಪ ನಾವು ರಿಲೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನೊಂದು ಸ್ವಲ್ಪ ನಾವು 200 ವರ್ಷ ಆಡಿಸ್ಕೊಂಡವಲ್ಲ, ಯಾರು? ಬ್ರಿಟಿಷ್ನವ್ರ ಕಡೆಯಿಂದ. ಆ ದೃಷ್ಟಿಯಿಂದ ನೋಡಿದರೆ ಈ ಕ್ವೀನ್ ಎಲಿಜಬೆತ್ ಅಂತ ಹೆಸರು ಕೇಳಿದ್ವಿ, ಅದು ನಮ್ಮ ಕಿವಿಗೆ ಬಿದ್ದಿದ್ದಾರೆ. ಕ್ವೀನ್ ಎಲಿಜಬೆತ್ ಕೂಡ ಆ ಕಾಲದಲ್ಲೇ ಬದುಕಿದ್ದಂಥವ್ರು. ಇನ್ನು ಕೃಷ್ಣದೇವರಾಯರಂತೂ ಆ ಕಾಲದಲ್ಲಿ ಇದ್ದಂಥವರು ಅದೇ ಪರಂಪರೆಯಲ್ಲಿ ನಮ್ಮ ಕೆಂಪೇಗೌಡರು ಕೂಡ ಇದ್ದಂಥದ್ದು. ಅಂದರೆ ಈ ಎಲ್ಲ ವ್ಯಕ್ತಿಗಳು ಇದ್ದ ಕಾಲಘಟ್ಟದಲ್ಲಿ ನಮ್ಮ ಕೆಂಪೇಗೌಡರು ಇದ್ರು, ಕೆಂಪೇಗೌಡರು ನಾಡನ್ನ ಕಟ್ಟಿದ್ರು ಅಂತ ಹೇಳಿದ್ರೆ ನಮಗೆ ಮಾನಸಿಕವಾಗಿ ಕಾಲದ ದೃಷ್ಟಿಯಿಂದ ಅವ್ರ ಜೊತೆ ರಿಲೇಟ್ ಮಾಡ್ಕೊಳ್ಳಿಕ್ಕೆ, ಅವ್ರ ಜೊತೆ ನಮ್ಮ ಮನಸ್ಸನ್ನು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ.